ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಭಾರ್ಗವಿ JP ಹತ್ರ ಮಾವ ನಾನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಗೊತ್ತು, ಆ ವಿಷಯದ ಬಗ್ಗೆ ಮಾತಾಡಬೇಕು ಅಂತಲೇ ನಾನು ನಿಮ್ಮ ಹತ್ರ ಬಂದಿದ್ದು. ಆ ಗಾಯತ್ರಿ ದೇವಿ ಬಡಪಾಯಿ, ಅವಳಿಗೆ ನಿಮ್ಮಿಂದ ಮೋಸ ಆಗಿದೆ ಅಂತ ಅಂದ್ಕೊಂಡು ಅವಳನ್ನು ಈ ಮನೆಗೆ ಕರ್ಕೊಂಡು ಬಂದೆ. ಇಲ್ಲ ಕರ್ಕೊಂಡು ಬರೋ ಹಾಗೆ ಪ್ಲ್ಯಾನ್ ಆಗಿತ್ತು. ನನಗೆ ಗೊತ್ತು ಮಾವ, ಆ ಅಳುಮುಖದ ಹಿಂದೆ ಕ್ರೌರತ್ವ ಇದೆ ಅಂತಾಳೆ ಭಾರ್ಗವಿ. ಏನು ಹೇಳ್ತಿದ್ಯಾ ಭಾರ್ಗವಿ ಅಂತಾರೆ JP. ಹೌದು ಮಾವ, ನೀವು ಹೇಳಿದ ಹಾಗೆ ಗಾಯತ್ರಿ ದೇವಿ ವಿಚಾರದಲ್ಲಿ ನಾನು ಅವಸರಪಟ್ಬಿಟ್ಟೆ, ದುಡುಕ್ಬಿಟ್ಟೆ. ನನ್ನಿಂದಾಗಿ ಈ ಮನೇಲಿ ಎಷ್ಟೆಲ್ಲ ಗಲಾಟೆಗಳಾಯಿತು, ಎಷ್ಟೆಲ್ಲ ಮನಸ್ತಾಪಗಳಾಯಿತು. ನನ್ನಿಂದ ಎಲ್ರಿಗೂ ನೋವಾಗಿದೆ, ಮುಖ್ಯವಾಗಿ ನಿಮಗೆ. ಅದನ್ನೆಲ್ಲ ನಾನೇ ಸರಿ ಮಾಡ್ತೀನಿ ಮಾವ. ಆದಷ್ಟು ಬೇಗ ಗಾಯತ್ರಿ ದೇವಿ ಬಂಡವಾಳನ ನಾನು ಬಯಲು ಮಾಡ್ತೀನಿ ಅಂತಾಳೆ ಭಾರ್ಗವಿ. ಅದನ್ನೆಲ್ಲ ಕೇಳಿಸ್ಕೊಳ್ತಿದ್ದ ಗಾಯತ್ರಿ ತಲೆ ಮೇಲೆ ಕೈ ಇಟ್ಕೋತಾರೆ. ಗುಡ್, ಈಗಲಾದರೂ ನಿನಗೆ ನಿಜ ಏನು ಅಂತ ಗೊತ್ತಾಯ್ತಲ್ವಾ? ಆ ಗಾಯತ್ರಿ ಸರಿ ಇಲ್ಲ ಅಂತ ಮೊದಲಿನಿಂದನೂ ಹೇಳಿದೆ. ನೀನು ನನ್ನ ಮಾತು ಕೇಳೋಕೆ ರೆಡಿ ಇರಲಿಲ್ಲ. ಅಪವಾದ ಹೊರಿಸಿದ್ದು ನೀನು, ಮನೆಯಲ್ಲಿ ಎಲ್ಲರೂ ಅನುಮಾನ ಪಡೋ ಹಾಗೆ ಮಾಡಿದ್ದು ನೀನು. ಆದರೆ ಸರ್ಪ್ರೈಸ್ ಥಿಂಗ್ ಈಸ್, ಎಲ್ಲರೂ ನನ್ನನ್ನು ನಾನು JP ಅಂತ ಮಾತ್ರ ನನ್ನ ಪರವಾಗಿ ನಿಂತಿದ್ದಾರೆ. ಯಾರೂ ನೀನು ತಪ್ಪು ಮಾಡಿಲ್ಲ JP, ನಾನು ನಿನ್ನ ಜೊತೆ ಇದ್ದೀನಿ ಅಂತ ಹೇಳಿದವರೇ ಇಲ್ಲ, ಮಗ ಒಬ್ಬ ಬಿಟ್ಟು. ಆದರೆ ಈಗ ನಿಜ ತಿಳ್ಕೊಂಡು ಏನು ಪ್ರಯೋಜನ? ನನ್ನ ನಿರ್ಮಲ ಸಂಬಂಧಕ್ಕೆ ಅಸ್ತಿತ್ವನೇ ಇಲ್ಲ ಅನ್ನೋ ಹಾಗಾಗಿದೆ. ಆದರೆ ಈಗ ನಿಜ ತಿಳ್ಕೊಂಡು ತಪ್ಪು ಒಪ್ಕೊಳ್ಳೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ ಭಾರ್ಗವಿ ಅಂತಾರೆ JP. ಪ್ರಯೋಜನ ಇದೆ ಮಾವ ಅಂತಾಳೆ ಭಾರ್ಗವಿ. ಆಗ ಪೇಪರ್ ಮೇಲೆ ಇಟ್ಟಿದ್ದ ವೆಯ್ಟರ್ JP ಕೈ ತಪ್ಪಿ ಕೆಳಗೆ ಬೀಳುತ್ತೆ. ಭಾರ್ಗವಿ ಅದನ್ನು ಎತ್ಕೊಳ್ಳುವಾಗ ಟೇಬಲ್ ಅಡಿಯಲ್ಲಿ ಆಡಿಯೋ ಬಗ್ಗನ್ನು ಫಿಕ್ಸ್ ಮಾಡಿರೋದನ್ನು ನೋಡಿ ಶಾಕ್ ಆಗ್ತಾಳೆ ಭಾರ್ಗವಿ. ಏನಾಯ್ತು ಭಾರ್ಗವಿ ಅಂತಾರೆ JP. ಆಗ ಸುಮ್ಮನಿರಿ ಅಂತ ಸಣ್ಣ ಮಾಡ್ತಾಳೆ ಭಾರ್ಗವಿ. ಬೃಂದಾ ಅರ್ಜುನ್ ಡೋರ್ ಹತ್ರ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಏನಾಯಿತು ಭಾರ್ಗವಿ ಅಂತಾರೆ JP. ಏನು ಮಾವ, ನಾನು ನಿಮ್ಮ ಹತ್ರ ಬಂದು ಹೀಗೆಲ್ಲ ಮಾತಾಡ್ತೀನಿ ಅಂದ್ಕೊಂಡ್ರಾ? ಗಾಯತ್ರಿ ದೇವಿನ ಮದುವೆ ಆಗಿ ಅವರಿಗೆ ಮೋಸ ಮಾಡಿದ್ದೀರಾ ನೀವು. ಸ್ವಲ್ಪನೂ ಪಶ್ಚಾತ್ತಾಪ ಇಲ್ಲ ನಿಮಗೆ? ನಿಮ್ಮ ವಿರುದ್ಧ ಕೇಸ್ ಆಗಿದೆ, ಮಾಡಿರೋ ತಪ್ಪನ್ನು ಅರ್ಥ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಲಾಯರ್ ಎದುರಿಗೆ ಬೈಯೋಕೆ ನಿಮಗೆ ಎಷ್ಟು ಧೈರ್ಯ ಅಂತಾಳೆ ಭಾರ್ಗವಿ. ಆಗ JP ಭಾರ್ಗವಿ ಅಂತಾರೆ ಸುಮ್ಮನಿರಿ ಅಂತ ಭಾರ್ಗವಿ ಕೈಯಿಂದ ಸನ್ನೆ ಮಾಡ್ತಾಳೆ. ಈಚೆ ಅರ್ಜುನ್ ಭಾರ್ಗವಿ ಬೈತಿರೋದನ್ನು ನೋಡಿ ರೂಮ್ ಒಳಗಡೆ ಬರಬೇಕು ಅನ್ನುವಾಗ ಬೃಂದಾ ಅರ್ಜುನ್ನ ಹೇಳ್ಕೊಂಡು ಹೋಗ್ತಾಳೆ. ಈಚೆ ಭಾರ್ಗವಿ JP ಕೈನ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾಳೆ. ಬಿಡಿ ಹೊತ್ತಿಗೆ ಈ ಭಾರ್ಗವಿ ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತಾನೆ ಅರ್ಜುನ್. ನೀನು ಎಷ್ಟು ಸಲ ಹೇಳಿದ್ರು ಹೋಗಿ ಮಾವನ ಹತ್ರ ಜಗಳ ಆಡ್ತಿದ್ದಾಳೆ. ಒಟ್ಟಿನಲ್ಲಿ ಮಾವ ನೆಮ್ಮದಿಯಾಗಿರೋದು ಒಂದು ಪೈಸೆನೂ ಇಷ್ಟ ಇಲ್ಲ ಅನಿಸುತ್ತೆ, ಅದಕ್ಕೆ ಹೀಗೆಲ್ಲ ಮಾಡ್ತಿದ್ದಾಳೆ. ಯಾಕೆ ಮಾವನ ಇಷ್ಟು ದ್ವೇಷ ಮಾಡ್ತಿದ್ದಾಳು ನನಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ಲ ಅಂತಾಳೆ ಬೃಂದಾ. ಈಚೆ ಗಾಯತ್ರಿ ಕೂತ್ಕೊಂಡು ಒಂದು ಕ್ಷಣ ಈ ಭಾರ್ಗವಿಗೆ ನಿಜ ಗೊತ್ತಾಯ್ತೋ ಅಂತ ಶಾಕ್ ಆಗೋಯ್ತು. ಅವಳು JP ವಿರುದ್ಧ ಮಾತಾಡ್ತಿದ್ದಾಳೆ ಅಂದರೆ ಈ ಗಂಗನ ಬಗ್ಗೆ ಗೊತ್ತಾಗಲಿಲ್ಲ ಅಂತಲೇ ಅರ್ಥ. JP ಆಫೀಸಲ್ಲಿ ಆಡಿಯೋ ಬಗ್ಗೆ ಇಟ್ಟಿದ್ದು ಒಳ್ಳೆಯದಾಯಿತು, ಇನ್ನೊಂದಿಷ್ಟು ದಿನ ಆರಾಮಾಗಿ ನನ್ನ ಕೆಲಸನ ಮುಂದುವರಿಸ್ಬೋದು ಅಂತಾರೆ. ಈಚೆ ಭಾರ್ಗವಿ JPನ ಈಚೆ ಕರ್ಕೊಂಡು ಬರ್ತಾಳೆ. ಏನಿದೆಲ್ಲ ಭಾರ್ಗವಿ ಅಂತಾರೆ. ಕ್ಷಮಿಸಿ ಮಾವ, ಇವಳು ಯಾಕೆ ಈ ಥರ ಮಾಡ್ತಿದ್ದಾಳೆ, ಇವಳು ಯಾಕೆ ಈ ಥರ ಆಡ್ತಿದ್ದಾಳೆ ಅಂತ ಅಂದ್ಕೊಬೇಡಿ. ನಾವು ಮಾತಾಡ್ತಿರೋದನ್ನು ಯಾರೋ ಕೇಳಿಸ್ಕೊತಿದ್ದಾರೆ ಅಂತಾಳೆ ಭಾರ್ಗವಿ. ವಾಟ್ ಅಂತಾರೆ JP. ಹೌದು ಮಾವ, ಆ ಆಫೀಸಲ್ಲಿ ಯಾರೋ ಆಡಿಯೋ ಬಗ್ಗೆ ಇಟ್ಟಿದ್ದಾರೆ ಅಂತಾಳೆ ಭಾರ್ಗವಿ. ಅದು ಗಾಯತ್ರಿದೇ ಕೆಲಸ, ಈಗಲೇ ಹೋಗಿ ಅದನ್ನು ಬಿಸಾಕಿ ಬರ್ತೀನಿ ಅಂತಾರೆ JP. ಬೇಡ ಮಾವ, ನಾವು ಈಗ ಅದನ್ನು ತೆಗೆದ್ರೆ ನಮಗೆ ವಿಷಯ ಎಲ್ಲ ಗೊತ್ತಾಗಿದೆ ಅಂತ ಅವಳಿಗೆ ಡೌಟ್ ಬರುತ್ತೆ. ನಮಗೇನು ಗೊತ್ತೇ ಇಲ್ಲ ಅನ್ನೋ ರೀತಿ ನಾವು ನಾಟಕ ಮಾಡಬೇಕು. ಕ್ಯಾಬಿನ್ ಒಳಗಡೆ ಯಾವುದೇ ಇಂಪಾರ್ಟೆಂಟ್ ವಿಷಯ ಮಾತಾಡೋದಿದ್ರೆ ನಿಧಾನವಾಗಿ ಮಾತಾಡಿ, ಹೀಗೆ ಮಾಡಿದೆ ನಿಮಗೆ ಬೇರೆ ದಾರಿನೇ ಇಲ್ಲ ಮಾವ ಅಂತಾಳೆ ಭಾರ್ಗವಿ. ಅದು ಸರಿ, ನೀನು ಯಾಕೆ ನನಗೆ ಸಹಾಯ ಮಾಡ್ತಿದ್ಯಾ ಅಂತಾರೆ JP. ನೀವೇನು ತಪ್ಪು ಮಾಡಿಲ್ಲ ಮಾವ, ಮಾಡದೇ ಇರೋ ತಪ್ಪಿಗೆ ನೀವು ಎಷ್ಟು ಶಿಕ್ಷೆ ಅನುಭವಿಸ್ತಿದ್ದೀರಾ, ಎಷ್ಟು ಅವಮಾನ ಅನುಭವಿಸ್ತಿದ್ದೀರಾ. ಬೇರೆ ಯಾರಿಗೋ ಮೋಸ ಆದಮೇಲೆ ನಮ್ಮ ಮನಸ್ಸು ತಡೆಯಲ್ಲ, ಅಂಥದ್ರಲ್ಲಿ ನೀವು ನನ್ನ ಮಾವ, ನಿಮಗೆ ಮೋಸ ಆಗೋಕ್ಕೆ ನಾನು ಬಿಡ್ತೀನ? ನೀವೇನೂ ಚಿಂತೆ ಮಾಡಬೇಡಿ, ಈ ಮೋಸದಿಂದ ನಿಮ್ಮನ್ನು ಕಾಪಾಡೋಕ್ಕೆ ನಾನು ಏನೇನು ಮಾಡಬೇಕೋ ಅದನ್ನು ಮಾಡ್ತೀನಿ. ಸರಿ ಮಾವ, ನೀವು ಕ್ಯಾಬಿನ್ಗೆ ಹೋದರೆ ಸ್ವಲ್ಪ ಹುಷಾರಾಗಿ ಮಾತಾಡಿ, ಯಾವುದೇ ಕಾನ್ಫಿಡೆನ್ಷಿಯಲ್ ವಿಷಯನೂ ಅಲ್ಲಿ ಮಾತಾಡೋಕ್ಕೆ ಹೋಗಬೇಡಿ ಅಂತಾಳೆ ಭಾರ್ಗವಿ. ರವೀಂದ್ರನ ಆಕ್ಸಿಡೆಂಟ್ನ ನಾನು ಮಾಡಿಸಿಲ್ಲ, ನನಗೂ ರವಿಗೂ ಭಿನ್ನಾಭಿಪ್ರಾಯ ಇದ್ದಿದ್ದು ನಿಜ. ಆದರೆ ಅದಕ್ಕಿಂತ ಮೀರಿದ್ದು ಅವನ ಬಗ್ಗೆ ನನಗೆ ಗೌರವ ಇತ್ತು. ನನ್ನ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಇವತ್ತಿಗೂ ಆ ಗೆಳೆತನಕ್ಕೆ ಒಂದು ಸ್ಥಾನ ಇದೆ. ನಿಜ ಪರಿಸ್ಥಿತಿ ಕೈ ಮೀರಿ ಹೋದಾಗ ಅವನು ಸತ್ತು ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ವಿಶ್ ಮಾಡಿದ್ದೇನೋ ನಿಜ, ಆದರೆ ನಾನು ಅವನನ್ನು ಕೊಲ್ಲಿಸಲಿಲ್ಲ. ವಿ ಹ್ಯಾವ್ ಟು ಬಿಲೀವ್ ಮೀ. ನನಗೂ ಅವನಿಗೂ 1000 ಡಿಫರೆನ್ಸಸ್ ಆಫ್ ಒಪಿನಿಯನ್ ಇದ್ದಿರ್ಬೋದು, ಆದರೆ ಅವನನ್ನು ಕೊಲ್ಲಿಸುವಷ್ಟು ಕಟುಕ ನಾನಲ್ಲ. ರವೀಂದ್ರ ಯಾವತ್ತಿದ್ರೂ ಪರಿಶುದ್ಧವಾಗಿದ್ದ, ಆದರೆ ನಾನೇ ಸಹವಾಸ ದೋಷದಿಂದ ಹೀಗಾದೆ. ಐ ಆಮ್ ವೆರಿ ಸಾರಿ ಫಾರ್ ರವೀಸ್ ಲಾಸ್ ಅಂತ JP ಕೈ ಮುಗಿತಾರೆ. ಆಗ ಭಾರ್ಗವಿ JP ಕೈನ ಕೆಳಗಡೆ ಹಾಕ್ತಾಳೆ. ಈಚೆ ಅರ್ಜುನ್ ನನಗೆ ಬರ್ತಾ ಇರೋ ಕೋಪಕ್ಕೆ ಭಾರ್ಗವಿ ಹತ್ರ ಹೋಗಿ ಕೂಗಾಡೋಣ, ಪ್ರಶ್ನೆ ಮಾಡೋಣ ಅನಿಸುತ್ತೆ, ಆದರೆ ಡ್ಯಾಡಿ ಮುಂದೆ ಮುಜುಗರ ಆಗಬಾರ್ದು, ಅವಮಾನ ಆಗಬಾರ್ದು ಅಂತ ಸುಮ್ಮನೆ ಇದ್ದೀನಿ. ಎಷ್ಟೋ ಸಲ ಹೇಳಿದ್ರು ಭಾರ್ಗವಿ ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ. ಅರ್ಜುನ್
ಹೋಗ್ತಾನೆ. ಏ ಅರ್ಜುನ್ ನಿಂತ್ಕೊ ಅಂತ. ನನ್ನ ಕೆಲಸ ಮುಗಿತಾ? ಬೆಂಕಿ ಹಚ್ಚಾಗಿದೆ, ಪಟಾಕಿ ಸಿಡಿಯೋದು ಒಂದೇ ಬಾಕಿ ಅಂತ ಬೃಂದ ಯೋಚನೆ ಮಾಡ್ತಾಳೆ. ಈಚೆ ಅರ್ಜುನ್ ಬರ್ತಾ ಇರುವಾಗ ಶಕುಂತಲ ಅರ್ಜುನ್ ಅಂತ ಕರೀತಾರೆ. ಅರ್ಜುನ್ ತಿರುಗಿ ಶಕುಂತಲ ಹತ್ರ ಬರ್ತಾನೆ. ಏನಾಯ್ತು ಪುಟ್ಟ, ಏನೋ ಚಿಂತಿಲಿ ಇರೋ ಹಾಗೆ ಇದೆ ಅಂತಾರೆ ಶಕುಂತಲ. ಟೆನ್ಷನ್ ಮಾಡ್ಕೊಳ್ಳೋದನ್ನು ಬಿಟ್ಟು ಇನ್ನೇನು ಮಾಡಲಿ ಶಕು, ಈ ಮನೇಲಿ ನೆಮ್ಮದಿನೇ ಇರಬಾರ್ದು ಅಂತ ಭಾರ್ಗವಿ ಡಿಸೈಡ್ ಮಾಡಿದ್ದಾರೆ ಅನ್ಸುತ್ತೆ. ನಾನೆಲ್ಲೋ ತಾಳ್ಮೆ ಕಳ್ಕೊಂಡು ಕೂಗಾಡ್ತೀನೋ ಅಂತ ಈ ಕಡೆ ಬಂದೆ ಅಂತಾನೆ ಅರ್ಜುನ್. ನೀನೇ ಹೀಗಂದ್ರೆ ಹೇಗೆ? ಭಾರ್ಗವಿ ಎಡವಿದಾಳೆ ನಿಜ, ಆದರೆ ಅವಳ ಮನಸ್ಸಲ್ಲಿ ಏನು ನೋಡ್ತಾ ಇದೆ ಅಂತ ತಿಳ್ಕೊಳ್ಳೋ ಶಕ್ತಿ ಇರೋದು ನಿನ್ಗೊಬ್ನಿಗೆ ಕಣೋ. ನೀವು ಗಂಡು ಮಕ್ಕಳಿಗೆ ಒಂದು ಯೋಚನೆ ಇದ್ದರೆ ಹೆಣ್ಮಕ್ಳಿಗೆ ನೂರಾರು ಯೋಚನೆಗಳು ಓಡಾಡ್ತಾ ಇರೋದು. ದೇವಸ್ಥಾನಕ್ಕೆ ಹೋಗಬೇಕು, ಮನೆಯಲ್ಲಿ ಅತ್ತೆ ಮಾವ ಇರ್ತಾರೆ, ಅವರನ್ನು ನೋಡ್ಕೋಬೇಕು, ಮನೆ ತುಂಬ ಜನ, ಅವ್ರಿಗೆ ಅಡುಗೆ ಮಾಡಬೇಕು, ಇದ್ರ ಮಧ್ಯೆ ತವ್ರ ಮನೆಯಲ್ಲಿ ಏನೋ ಸಮಸ್ಯೆ, ಆ ಕಡೆನೂ ಗಮನ ಕೊಡಬೇಕು, ಆಫೀಸ್ ಕೆಲಸ ಮನೆ ಕೆಲಸ ಅಂತ ಯಾವಾಗಲೂ ಬ್ಯುಸಿಯಾಗಿರ್ತಾರೆ ಅರ್ಜುನ್. ಇದೆಲ್ಲದರ ಮಧ್ಯೆ ಕೂಡ ಗಂಡ ಹೇಳೋ ಮಾತಿಗೆ ಹೆಂಡತಿ ಮನಸ್ಸಲ್ಲಿ ವಿಶೇಷವಾದ ಸ್ಥಾನಮಾನ ಇರುತ್ತೆ ಕಣೋ. ನೀನು ಹೋಗ್ತಾ ಇರೋ ದಾರಿ ತಪ್ಪಾಗಿದೆ ಅಂತ ಒಂದ್ಸಲ ಮಾತಾಡು, ನಿಧಾನವಾಗಿ ಅರ್ಥ ಮಾಡಿಸು. ನೀನು ಹೇಳಿದರೆ ಅವಳು ಖಂಡಿತ ಕೇಳ್ತಾಳೆ ಅರ್ಜುನ್ ಅಂತಾರೆ ಶಕುಂತಲ. ನೀನು ಹೇಳೋದೆಲ್ಲ ನಿಜ ಶಕು, ಆದರೆ ನಾನು ಆಡೋ ಮಾತು ಕೇಳೋ ತಾಳ್ಮೆ ಅವರಿಗೆ ಇರಬೇಕಲ್ಲ. ಅದೇ ಮೊಂಡು ವಾದನ ಮುಂದುವರಿಸಿದರೆ ಏನು ಪ್ರಯೋಜನ ಹೇಳು? ಒಂದು ವಿಷಯನ ರಬ್ಬರ್ ಬ್ಯಾಂಡ್ ತರಹ ಆ ಕಡೆ ಈ ಕಡೆ ಹೇಳಿದ್ರೆ ಏನಾಗುತ್ತೆ? ಹರ್ಟ್ ಆಗುತ್ತೆ. ಇದು ಆ ಭಾರ್ಗವಿಯವರಿಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತಾನೆ ಅರ್ಜುನ್. ಆಗ ಭಾರ್ಗವಿ ಬಂದು, ಪಾರ್ಥ ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತಾಳೆ. ಡ್ಯಾಡ್ ಜೊತೆ ಜಗಳ ಆಡ್ಕೊಂಡು ಬಂದ್ರಲ್ಲ, ಮಾತಾಡೋಕೆ ಇನ್ನೇನು ಉಳಿದಿದೆ ಅಂತ ಅರ್ಜುನ್ ಹೋಗುವಾಗ ಪಾರ್ಥ ಅಂತಾಳೆ ಭಾರ್ಗವಿ. ಆಗ ಗಾಯತ್ರಿ ಬಂದು, ಅರ್ಜುನ್ ಭಾರ್ಗವಿ ಮೇಲೆ ಯಾಕಪ್ಪ ಸಿಟ್ಟು ಮಾಡ್ಕೊಂಡಿದ್ಯಾ? ಅವಳು ಮನಸ್ಸನ್ನು ಸ್ವಲ್ಪ ಅರ್ಥ ಮಾಡ್ಕೋ, ತೇಟ್ ನಿಮ್ಮ ಅಪ್ಪನ ಥರನೇ ಆಡ್ತೀಯಲ್ಲ ಅಂತಾರೆ. ನೋಡಿ, ಇದು ನನ್ನ ಮತ್ತು ನನ್ನ ಗಂಡನ ಮಧ್ಯೆ ಇರೋ ವಿಷಯ, ಇದರಲ್ಲಿ ನೀವು ತಲೆ ಹಾಕಬೇಡಿ ಅಂತಾಳೆ ಭಾರ್ಗವಿ. ಹಾಗಲ್ಲ ಭಾರ್ಗವಿ, ಜೆ.ಪಿನೂ ಹಾಗೆ ಬಹಳ ಮುಂಗೊಪ್ಪಿ. ಅವ್ರು ಹೇಗೆ ಅಂತ ನನ್ನ ಕೈಲಿ ಅರ್ಥ ಮಾಡ್ಕೊಳ್ಳೋಕೆ ಆಗಲಿಲ್ಲ. ಕೊನೆಗೆ ಕೊಲೆ ಪ್ರಯತ್ನ ಮಾಡಿ ನನ್ನ ಈ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾನೆ. ಇವನು ಮತ್ತೊಂದು ಜೆ.ಪಿ ಆಗಿ ತಯಾರಾಗಬಾರ್ದು ಅಲ್ವಾ, ಅದಕ್ಕೆ ಹಾಗಂದೆ ಅಮ್ಮ ಅಂತಾರೆ ಗಾಯತ್ರಿ. ನೋಡಿ, ನನ್ನ ಡ್ಯಾಡ್ ಬಗ್ಗೆ ಮಾತಾಡೋಕ್ಕೆ ನೀವು ಬರಬೇಡಿ. ನೀವು ಹೇಳಿದ್ದನ್ನು ಕೇಳಿಕೊಂಡು ಇರೋಕೆ ನಾನು ಚರಣ್ ಅಲ್ಲ ಅರ್ಜುನ್. ನನ್ನ ಹೆಂಡತಿ ಬಗ್ಗೆ ನಾನು ಅರ್ಥ ಮಾಡ್ಕೊಂಡಷ್ಟು ಅವ್ರು ಅರ್ಥ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು. ನಿಮ್ಮ ಜೊತೆ ಸೇರಿ ಅವರು ತಪ್ಪುದಾರಿ ಹಿಡ್ದಿದ್ದಾರೆ ಅಂತಾನೆ ಅರ್ಜುನ್. ನೋಡು ಭಾರ್ಗವಿ, ನಿನ್ನ ಗಂಡ ಇವಾಗಲೂ ನನ್ನನ್ನೇ ದೂಷಿಸ್ತಿದ್ದಾನೆ ಅಂತ ತಪ್ಪು ನಾನೇನು ಮಾಡಿದ್ದೀನಿ ಅಂತಾರೆ ಗಾಯತ್ರಿ. ಈ ಮನೆಯಲ್ಲಿ 1-2 ತಲೆ ಹಾವು ಸೇರಿಕೊಂಡಿದೆ. ಪ್ರಪಂಚಕ್ಕೆ ತೋರಿಸೋದೇ ಒಂದು ಮುಖ, ಆದರೆ ಅದರ ನಿಜವಾದ ರೂಪ ಬೇರೆಯೇ ಇದೆ. ಅದೇ ಆ ಮುಖ ಗೋಮುಖ ವ್ಯಾಘ್ರ ಇದೆಯಲ್ಲ, ಆ ಥರ. ಯಾರು ತಪ್ಪು ಮಾಡಿದ್ದಾರೆ, ಕ್ಷಮಿಸೋಕ್ಕಾಗದೇ ಇರುವಂಥ ಪಾಪನ ಯಾರು ಮಾಡಿರ್ತಾರೆ ಅಂತ ಸದ್ಯದಲ್ಲೇ ಗೊತ್ತಾಗುತ್ತೆ. ನಾನು ಗೊತ್ತಾಗೋ ಹೋಗಿ ಮಾಡ್ತೀನಿ, ನೀವೇನು ತಲೆ ಕೆಡಿಸ್ಕೋಬೇಡಿ ಅಮ್ಮ. ತಪ್ಪು ಮಾಡಿರೋದು ಊಹೆನೂ ಮಾಡಿರಬಾರ್ದು ಅಂತ ಪೆಟ್ಟು ಕೊಡ್ತೀನಿ ಅಂತಾಳೆ ಭಾರ್ಗವಿ. ಇಷ್ಟಾದರೂ ಡ್ಯಾಡ್ ಬಗ್ಗೆ ಇಂಥ ಮಾತಾಡ್ತಿರಲ್ಲ, ಛೇ. ನೋಡಿ ಶಕು, ನಾನು ಹೇಳಲಿಲ್ವಾ ಇವ್ರ ಮನಸ್ಸಲ್ಲಿ ಡ್ಯಾಡ್ ಬಗ್ಗೆ ಇರೋ ಗೌರವ ಇಷ್ಟೇ ಅಂತಾನೆ ಅರ್ಜುನ್. ನೀವು ನನ್ನನ್ನು ಅಪಾರ್ಥ ಮಾಡ್ಕೋತಿದ್ದೀರಾ, ನಿಜ ವಿಷಯ ಏನು ಅಂತ ನಾನು ನಿಮಗೆ ಹೇಳ್ತೀನಿ ಅಂತಾಳೆ ಭಾರ್ಗವಿ. ನೀವೇ ಹೇಳಿ. ಪದೇ ಪದೇ ಒಬ್ಬ ತಂದೆ ಮೇಲೆ ಅಪವಾದ ಹೊರಿಸ್ತಿದ್ರೆ, ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಿದ್ರೆ ಯಾವ ಮಗ ತಾನೇ ಸಹಿಸ್ಕೋತಾನೆ? ನನಗೂ ಒಂದು ಮನಸ್ಸಿದೆ. ಅವರು ಅಪ್ಪನ ಮೇಲೆ ಎಷ್ಟು ಸೆಂಟಿಮೆಂಟ್ ಇದೆಯೋ ನನಗೂ ನನ್ನ ಅಪ್ಪನ ಮೇಲೆ ಅಷ್ಟೇ ಸೆಂಟಿಮೆಂಟ್ ಇದೆ. ಇದು ಯಾಕೆ ಅವ್ರಿಗೆ ಅರ್ಥ ಆಗ್ತಿಲ್ಲ? ನೋಡಿ, ನನಗೆ ನನ್ನ ಡ್ಯಾಡ್ ನನ್ನ ಹೆಂಡತಿ ಇಬ್ಬರೂ ಮುಖ್ಯ. ಭಾರ್ಗವಿ ನನ್ನ ಕನಸಿಗೆ ಭವಿಷ್ಯಕ್ಕೆ ಜೊತೆ ಆದವರು, ಡ್ಯಾಡ್ ಕನಸನ್ನು ಹುಟ್ಟಾಕಿದವರು, ಬದುಕನ್ನು ಕಟ್ಟಿಕೊಟ್ಟವರು. ನೋಡಿ, ನನಗೂ ನನ್ನ ಹೆಂಡತಿನ ಬಿಟ್ಕೊಡ್ಬೇಕು ಅಂತ ಏನಿಲ್ಲ, ಆದರೆ ಇವರೇ ಇಕ್ಕಟ್ಟಿನ ಸ್ಥಿತಿಗೆ ತಂದಿಟ್ಟಿದ್ದಾರೆ. ನನ್ನಿಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ಕೋ ಪರಿಸ್ಥಿತಿ ಬಂದರೆ ಮಗನಾಗಿ ನನ್ನ ಡ್ಯಾಡ್ ಪರ ನಿಲ್ತೀನಿ. ನನ್ನ ಡ್ಯಾಡ್ನ ಕಾಪಾಡ್ಕೊಳ್ಳೋಕ್ಕೆ ನಾನು ಯಾವ ಹಂತಕ್ಕೆ ಬೇಕಿದ್ರೂ ಹೋಗ್ತೀನಿ. ಅದರಲ್ಲಿ ಯಾರು ಉಳ್ಕೊಂಡ್ರು ಯಾರನ್ನು ಕಳ್ಕೊಂಡ್ರು ನಾನು ಮಾತ್ರ ನನ್ನ ಡ್ಯಾಡನ್ನು ಬಿಟ್ಕೊಡಲ್ಲ ಅಂತ ಹೋಗ್ತಾನೆ ಅರ್ಜುನ್. ಈಚೆ ಗಾಯತ್ರಿ ಡೈನಿಂಗ್ ಟೇಬಲಲ್ಲಿ ಕೂತ್ಕೊಂಡು ಊಟ ಮಾಡ್ತಿರ್ತಾರೆ. ಪರವಾಗಿಲ್ವೇ, ನೀವು ಇಲ್ಲಿವರೆಗೂ ಬಂದಿದ್ದೀರಾ ಅಂತಾಳೆ ಭಾರ್ಗವಿ. ಇದು ನೀನು ಕೊಟ್ಟ ಧೈರ್ಯ ಭಾರ್ಗವಿ. ಅರ್ಜುನ್ ಆಡಿದ ಮಾತು ನಿನ್ಗೆಷ್ಟು ನೋವಾಗಿದೆ ಅಂತ ನನಗೆ ಗೊತ್ತು ಭಾರ್ಗವಿ. ನಾನು ನಿನ್ನ ಪರವಾಗಿ ಮಾತಾಡೋಕೆ ಹೋದೆ, ಆದರೆ ಅವ್ನು ಕೇಳಿಸ್ಕೊಳ್ಳೋಕ್ಕೆ ತಯಾರಿರಲಿಲ್ಲ ಅಂತಾರೆ ಗಾಯತ್ರಿ. ಹೋಗಲಿ ಬಿಡಿ ಅಮ್ಮ, ಗಂಡ ಹೆಂಡ್ತಿನ ದೂರ ಮಾಡೋಕ್ಕೆ ಯಾವ ಮಾತಿಂದನೋ ಅಥವಾ ಯಾರಿಂದನೂ ಸಾಧ್ಯ ಇಲ್ಲ. ನಾನು ಅವರಿಗೆ ಅರ್ಥ ಮಾಡಿಸ್ತೀನಿ ಅಂತ ಫೋನ್ನ ಟೇಬಲ್ ಮೇಲಿಟ್ಟು ನೋಡ್ತಾಳೆ ಭಾರ್ಗವಿ. ಏನಾಯಿತು ಭಾರ್ಗವಿ, ಚಿಂತೆಯಲ್ಲಿ ಇರೋ ಹಾಗಿದೆ ಅಂತಾರೆ ಗಾಯತ್ರಿ. ಏನಿಲ್ಲಮ್ಮ, ಮೊನ್ನೆ ನಮ್ಮ ಆಶ್ರಮದಲ್ಲಿ ಒಂದು ಚಿಕ್ಕ ಹುಡುಗಿ ಕಾಣೆಯಾಗಿದ್ಲು. ಆ ಒಂದು ಕಿಡ್ನಾಪ್ ಬಗ್ಗೆ ಕೆಲವೊಬ್ಬರ ಮೇಲೆ ಸಂದೇಹ ಇದೆ, ಅವ್ರ ಬಗ್ಗೆ ಟೆನ್ಷನ್ ಅಷ್ಟೇ ಅಂತಾಳೆ ಭಾರ್ಗವಿ. ನೀನು ಇಂಥ ಕೆಲಸ ಎಲ್ಲ ಮಾಡ್ತೀಯಾ ಅಂತಾರೆ ಗಾಯತ್ರಿ. ಇಂಥ ಕೆಲಸದಿಂದನೇ ಅಲ್ವಾ ಅಮ್ಮ ನೀವು ಭೇಟಿಯಾಗಿದ್ದು ಅಂತಾಳೆ ಭಾರ್ಗವಿ. ಚಿಂತೆ ಮಾಡಬೇಡ ಭಾರ್ಗವಿ, ನಿನ್ನ ಕಣ್ಣಿಂದ ಯಾರೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಮಗು ಸಿಕ್ಕೇ ಸಿಗುತ್ತೆ ಅಂತಾರೆ ಗಾಯತ್ರಿ. ಮಗು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅಮ್ಮ,
ಆದರೆ ಮಗು ಕಳ್ಳರು ಮಾತ್ರ ಸಿಕ್ಕಾಕೋತಾರೆ. ಆಮೇಲೆ ಮಗು ಸಿಗೋದಿರಲಿ, ಆ ಕಡೆ ನೋಡೋಕ್ಕೂ ಅವ್ರು ಭಯ ಪಡಬೇಕು. ಹಾಗಾಗುತ್ತೆ ಅವ್ರ ಪರಿಸ್ಥಿತಿ ಅಂತಾಳೆ ಭಾರ್ಗವಿ. ಆಗ ಫೋನ್ಗೆ ಕಾಲ್ ಬರುತ್ತೆ. ಭಾರ್ಗವಿ ಕಾಲ್ ರಿಸೀವ್ ಮಾಡಿ, ಏನು ಕಿಡ್ನಾಪ್ ಮಾಡಿದವ್ರು ಸಿಕ್ಕಿದ್ರಾ? ನೀವು ಹೇಳ್ತಿರೋದು ನಿಜನಾ? ಡಬಲ್ ಚೆಕ್ ಮಾಡ್ತೀರಾ ತಾನೇ? ಓಕೆ ಅಂತ ಕಾಲ್ ಕಟ್ ಮಾಡ್ತಾಳೆ ಭಾರ್ಗವಿ. ಯಾರಂತೆ ಭಾರ್ಗವಿ ಅಂತಾರೆ ಗಾಯತ್ರಿ. ಅದು ನಿಮ್ಮ ಅಣ್ಣ ಶಕ್ತಿ ಪ್ರಸಾದ್ ಅಂತಾಳೆ ಭಾರ್ಗವಿ. ಆಗ ಗಾಯತ್ರಿಗೆ ನೆತ್ತಿಗೆ ಹತ್ತುತ್ತೆ, ಕೆಮ್ಮಿಸ್ತಾರೆ. ತಗೊಳ್ಳಿ ನೀರು ಕುಡೀರಿ ಅಂತ ನೀರನ್ನು ಕೊಡ್ತಾಳೆ ಭಾರ್ಗವಿ. ಅಮ್ಮ, ನಿಮ್ಮಣ್ಣ ಈ ತರಹ ನೀಚ್ ಕೆಲಸ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಪೊಲೀಸ್ನವರು ಈಗ ಅವ್ರ ಮನೆಗೆ ಹೋಗ್ತಿದ್ದಾರೆ ಅಂತಾಳೆ ಭಾರ್ಗವಿ. ಆಗ ಗಾಯತ್ರಿ ಅಲ್ಲಿಂದ ಹೋಗೋಕೆ ನೋಡ್ತಾರೆ. ಅಮ್ಮ, ಎಲ್ಲಿ ಹೋಗ್ತಿದ್ದೀರಾ? ಊಟಕ್ಕೆ ಅವಮಾನ ಮಾಡ್ತಿದ್ದೀರಾ? ಕೂತ್ಕೊಳ್ಳಿ, ತಿನ್ನಿ. ಹೇಗಿದ್ರು ಅವರಿಂದನೇ ಅಲ್ವಾ ನಿಮ್ಮ ಜೀವನ ಹಾಳಾಗಿದ್ದು. ಮತ್ತೆ ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ? ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು, ನ್ಯಾಯಕ್ಕೆ ಜಯ ಸಿಗಬೇಕು ಅಂತಲೇ ಅಲ್ವಾ ನಾವು ಅಂದ್ಕೊಂಡಿದ್ದು ಅಂತಾಳೆ ಭಾರ್ಗವಿ. ಯಾಕೋ ಊಟ ಸೇರ್ತಿಲ್ಲ ಭಾರ್ಗವಿ ಅಂತಾರೆ ಗಾಯತ್ರಿ. ಅಮ್ಮ, ನೀವು ನೆಮ್ಮದಿಯಾಗಿ ಊಟ ಮಾಡಿ, ಅದರಿಂದ ನಿಮಗೇನು ತೊಂದರೆ ಆಗಲ್ಲ. ಕೂತ್ಕೊಳ್ಳಿ ಅಮ್ಮ, ಕೂತ್ಕೊಳ್ಳಿ ನೀವು ಅಂತಾಳೆ ಭಾರ್ಗವಿ. ಗಾಯತ್ರಿ ಕೂತ್ಕೊಂಡು ತಿಂತಾರೆ. ಯಾಕಮ್ಮ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಇಂಥ ಸಮಯ ಬಂದಾಗೆಲ್ಲ ನೀವು ದೇವಸ್ಥಾನಕ್ಕೆ ಹೋಗ್ತಿದ್ರಿ ಅಲ್ವಾ? ದೇವಸ್ಥಾನಕ್ಕೆ ಹೋಗೋಣ ಬನ್ನಿ, ಕೈನಾದರೂ ತೊಳ್ಕೊಂಡು ಹೋಗೋಣ. ಕೈ ತೊಳ್ಕೊಳ್ಳಿ ಬನ್ನಿ ಅಂತಾಳೆ ಭಾರ್ಗವಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.